ಹುಕ್ಕು ಮತ್ತೆ ಡಾಬರ್ ರೋಡು ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ಇದು ಏನು ಅಂತಂದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಏನು ಅಂತಂದ್ರೆ ಆ ಕಡೆ ದೊಡ್ಡ ಗಾಡಿನೂ ಅಲ್ಲ ಸಣ್ಣ ಗಾಡಿನೂ ಅಲ್ಲ, ಅಂದ್ರೆ ನಾರ್ಮಲ್ ಆಗಿ ಟ್ರೈಲರ್ ಅಲ್ಲಿ ಹಾಕ್ಬೋದಾ? ಹೌದು, ಆರಾಮ್. ಏನೆಲ್ಲ ಆಕ್ಸೆಸರಿ ಹಾಕ್ಬೋದು ಸರ್? ಇದಕ್ ಬಂದು ನಿಮ್ಗೆ ಉಪ್ಪು ಹಾಕೋಬಹುದು, ಡಾಬರ್ ರೋಡ್ ಹಾಕೋಬಹುದು. ಇವಾಗ ಈ ಒಂದು ಟ್ರ್ಯಾಕ್ಟರ್ಗೆ ಏನ್ ಪ್ರೈಸ್ ಇದೆ ಸರ್? ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನಿಮಗೆ ಫೋನ್ ಮಾಡಿದ್ರೆ ಏನು ಆಫರ್ ಕೊಡ್ತೀರಾ ಸರ್? ಅದಕ್ಕಿಂತ ನಾವೇನೋ ಟ್ಯಾಕ್ಟ್ರಿ ಸೇಲ್ ಮಾಡ್ಬೇಕಾದ್ರೆ ಕೊಡ್ತೀವಿ, ಅದಕ್ಕಿಂತ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತೇಳಿ ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ, ಇದು ಇವತ್ತೇನು ಟಾಪಿಕ್ ಅಂತ. ಸೊ ಇವತ್ತೇನು ಅಂತಂದರೆ ಮಹೇಂದ್ರದ 265 DI XP ಪ್ಲಸ್ ಗಾಡಿ ಏನಿದೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ಸೊ ಗಾಡಿ ತೆಗಿಯೋರು, ಗಾಡಿ ರಿಸರ್ಚ್ ಮಾಡೋರು ಈ ಒಂದು ವಿಡಿಯೋನ ಪೇಷನ್ಸಿಂದ ಕಂಪ್ಲೀಟಾಗಿ ನೋಡಿ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ಈ ಒಂದು ಪರ್ಟಿಕ್ಯುಲರ್ ಟ್ರ್ಯಾಕ್ಟರ್ನ ಮಾಹಿತಿ ಕೊಡೋಕ್ಕೆ ಈ ಒಂದು ಮಹೇಂದ್ರದ ಸಿಬ್ಬಂದಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹಾಯ್ ಸರ್, ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತು ಪರಿಚಯ? ಸರ್, ನನ್ನ ಹೆಸರು ಚಂದನ್ ಅಂತ ಅಂದ್ಬಿಟ್ಟು. ಓಕೆ. ನಮ್ದು ಪ್ರೆಸ್ಟೀಜ್ ಮೋಟಾರ್ಸ್ ನೆಲಮಂಗಲದಲ್ಲಿದೆ. ಬೆಂಗಳೂರಿಗೆ ಇವರು ಆಥರೈಸ್ಡ್ ಡೀಲರ್, ಇವರು ಹೇಳ್ದ 3 ಪ್ಲೇಸಿಗೆ. ಸರ್, ಈ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಸದ್ಯದಾಗಿ ಇಂಜಿನ್ ಇಂದ ಹೋಗೋಣ. ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಆ ಇಂಜಿನ್ ಬಂದ್ಬಿಟ್ಟು ನಿಮ್ಗೆ 265 RC ಅಂದ್ಬಿಟ್ಟು 3 ಸಿಲಿಂಡರ್ ಬರುತ್ತೆ. ಇದರಲ್ಲಿ ಬಂದು ನಿಮ್ಗೆ 2 ವೀಲ್ ಡ್ರೈವ್ ಬರುತ್ತೆ. ಇದರಲ್ಲಿ ನಿಮ್ಗೆ ಪವರ್ ಸ್ಟೈರಿಂಗ್ ಬರೋದ್ರಿಂದ ಟರ್ನ್ ಆಂಗಲ್ ಬರುತ್ತೆ. ಟರ್ನ್ ಆಂಗಲ್ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು 6 ಅಡಿ 7 ಅಡಿ 7ಇಂದ 8 ಅಡಿ 8ರಿಂದ 9 ಅಡಿ ಈ ದಾಯದಲ್ಲಿ ಅಕ್ಕೆ ತೋಟಕ್ಕೆ ಹೊಡಿತೀನಿ ಅಂದ್ರೆ ಆರಾಮಾಗಿ ಈಸಿ ಪರ್ಪಸ್ ಇದೆ. ಇದಕ್ ಬಂದ್ಬಿಟ್ಟು ನೀವು 36 ರೋಟಾವೇಟರ್ ಬ್ಲೇಡ್ ಹಾಕ್ಬೋದು. ಆಮೇಲೆ ಇದಕ್ಕೆ ನಿಮ್ಗೆ 5 ಕೂಡ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಇನ್ನ ಒಂದು 7 ಕಲ್ಟಿವೇಟರ್ ಕೂಡ ಹಾಕೋಬಹುದು. ಇದು ಅಡಿಕೆ ತೋಟದಲ್ಲಿ ಹೊಡಿಯೋಕೆ ಸುಪೀರಿಯರ್ ಮಾಡಲು ಅನ್ನೋ ಒಂದು ಏನ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅಂದ್ರೆ ಇದರಲ್ಲಿ ಓನ್ ಪರ್ಪಸ್ ಯೂಸ್ ಮಾಡ್ಕೊಂಡ್ರೆ ಬೆಸ್ಟ್ ಇದೆ. ಏನ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ 5ರಿಂದ 7 ಟನ್ ವರೆಗೂ ನೀವು ದೊಡ್ಡ ಗಾಡಿದ ಏನ್ ಟ್ರಾಲಿ ಬರುತ್ತೋ ಆ ಟ್ರಾಲಿ ಹಾಕೊಂಡ್ರೆ 5ರಿಂದ 7 ಟನ್ ಹಾಕೊಂಡ್ ಹೊಡಿದ್ರು ಆರಾಮಾಗಿ ಇಳಿಯುತ್ತೆ. 5 ನೀವು 475 MS XP ಪ್ಲಸ್ ಏನು ಕೆಪಾಸಿಟಿ ಲೋಡಿಂಗ್ 5 9 ಕಲ್ಟಿವೇಟರ್ ಹಾಕಿರೋ ಈ ಇಂಪ್ಲಿಮೆಂಟ್ ನ ಆರಾಮಾಗಿ ಯೂಸ್ ಮಾಡುತ್ತೆ. ಅಡ್ವಾನ್ಸ್ ಟೆಕ್ನಾಲಜಿ ಬಂದ್ಬಿಟ್ಟು ಇದರಲ್ಲಿ ನೀವು ಅಡಿಕೆ ತೋಟ ಯೂಸ್ ಮಾಡ್ಕೊಳ್ಳೋದಕ್ಕೂ, ಅಡಿಕೆ ತೋಟ ಇದಕ್ಕೆ ಕಮರ್ಷಿಯಲ್ ಗೊಬ್ಬರ ಮಣ್ಣು ಹೊಡ್ಕೊಳ್ಳೋದಕ್ಕೆ, ತೋಟದೊಡಿಕೋಕೆ ಇದು ಬಂದು ನಿಮ್ಗೆ ಟೈರ್ ಸೈಜ್ ಬಂದು 12 ಇರುತ್ತೆ. ಸರ್, ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಟೈರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಟೈರ್ ಬಂದ್ಬಿಟ್ಟು ನಿಮ್ಗೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮ್ಗೆ 12 ಸೈಜ್ ಬರುತ್ತೆ. ನಿಮ್ಗೆ 12 ಸೈಜ್ ಬರೋದ್ರಿಂದ ಏನ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಗ್ರಿಪ್ ಚೆನ್ನಾಗಿರುತ್ತೆ. ಅಡಿಕೆ ತೋಟದಲ್ಲಿ ಆರಾಮಾಗಿ ಪರ್ಪಸ್ ಅಲ್ಲಿ ಗಾಡಿ ರೊಟೇಟ್ ಆಗಲ್ಲ, ಆರಾಮಾಗಿ ಮೂವಬಲ್ ಆಗುತ್ತೆ. ಫ್ರಂಟ್ ಟೈರ್ ಬಂದು 5 ಬರುತ್ತೆ ನಿಮ್ಗೆ. 5 ಇರೋದ್ರಿಂದ ಟರ್ನ್ ಆಂಗಲ್ ಬರುತ್ತೆ. ಇದ್ರಲ್ಲಿ ಫ್ರಂಟ್ ಟೈರ್ ಮತ್ತೆ ಆಂಗಲ್ ಅಲ್ಲಿ ಆರಾಮಾಗಿ ಕಟ್ ಆಗುತ್ತೆ ನಿಮ್ಗೆ ಬಂದ್ಬಿಟ್ಟು ಟೈರ್ ಅಲ್ಲಿ ನಿಮ್ದು ದಾಯದಲ್ಲಿ. ಸರ್, ಅಂದ್ರೆ ಇದು ಈ ಒಂದು ವೆಹಿಕಲ್ ಏನು ಅಂತಂದ್ರೆ ಆ ಕಡೆ ದೊಡ್ಡ ಗಾಡಿನೂ ಅಲ್ಲ ಸಣ್ಣ ಗಾಡಿನೂ ಅಲ್ಲ, ಅಂದ್ರೆ ನಾರ್ಮಲ್ ಆಗಿ ಟ್ರೈಲರ್ ಅಲ್ಲಿ ಹಾಕ್ಬೋದಾ? ಹೌದು, ಆರಾಮಾಗಿ ನೀವು ದೊಡ್ಡ ಟ್ಯಾಕ್ಟ್ರಿ ಟ್ರೈಲರ್ ಹಾಕೊಂಡ್ರೆ 5ರಿಂದ 7 ಟನ್ ಕೆಪಾಸಿಟಿ ನಿಮ್ಗೆ ಆರಾಮಾಗಿರುತ್ತೆ. ಸರ್, ಇದ್ರದ್ದು ಮೈಲೇಜ್ ಏನ್ ಬರುತ್ತೆ ಸರ್ ಇದು ಪರ್ಟಿಕ್ಯುಲರ್ ಟ್ರ್ಯಾಕ್ಟರ್? ಸರ್, ಇದು ಹೋಗ್ತೀನಿ ಅಂತ ಅಂದ್ರೆ ನಿಮ್ಗೆ ಮೈಲೇಜ್ ಅಲ್ಲಿ ಹೋಗ್ತೀನಿ ಅಂತ ಅಂದ್ರೆ ಅರೌಂಡ್ ನೀವು ಗಂಟೆ ಲೆಕ್ಕ ಹೋಗ್ತೀನಿ ಅಂತ ಅಂದ್ರೆ 2.5ರಿಂದ 3 ಲೀಟರ್ ಕುಡಿಯುತ್ತೆ. ಅಂದ್ರೆ ಹೊಲದಲ್ಲ ಹೇಳ್ತಿರೋದು? ಈಗ ನಾವು ಖಾಲಿ ಟ್ರ್ಯಾಕ್ಟರ್ ನ ರೋಡ್ ಅಲ್ಲೇ ಓಡಿಸ್ತೀನಿ ಅಂದ್ರೆ ಆರಾಮಾಗಿ ನಿಮ್ಗೆ 10ರಿಂದ 12 ಬರುತ್ತೆ. 10ರಿಂದ 12 ಬರುತ್ತೆ. ಏನ್ HP ಹೇಳಿದ್ರಿ ಇದು? ಇದು ಬಂದು 33 HP ಟ್ರ್ಯಾಕ್ಟರ್ 10ರಿಂದ 12 ಕಿಲೋಮೀಟರ್ ಪರ್ ಲೀಟರ್ ಸಿಗುತ್ತೆ. ಸೊ ಸರ್, ಏನೆಲ್ಲ ಇದು ಇಕ್ವಿಪ್ಮೆಂಟ್ಸ್ ಹಾಕೋಬಹುದು ಸರ್? ಸರ್, ಇದಕ್ಕಂತೂ ಇಂಪ್ಲಿಮೆಂಟ್ ಹೋಗ್ತೀನಿ ಅಂತ ಅಂದ್ರೆ 5 ಹಾಕೋಬಹುದು. ನಿಮ್ಗೆ 7 ಮತ್ತೆ 9 2 ಮೂವ್ಮೆಂಟ್ಗೂ ಇಂಪ್ಲಿಮೆಂಟ್ ಯೂಸ್ ಆಗುತ್ತೆ. 36 ಬ್ಲೇಡ್ ರೋಟಾವೇಟರ್ ಯೂಸ್ ಮಾಡ್ಕೋಬಹುದು. ಟ್ರಾಲಿ ಕೂಡ ಹಿಡಿಬಹುದು, ಆರಾಮಾಗಿ ಮೂವ್ ಆಗುತ್ತೆ. ಸರ್, ಇನ್ನೊಂದೇನು ಅಂತಂದ್ರೆ ಈ ಒಂದು ವೆಹಿಕಲ್ ಆ ಕಡೆ ದೊಡ್ಡದು ಅಲ್ಲ ಸಣ್ಣದು ಅಲ್ಲ. ಹೌದು ಸರ್, ಇದ್ರ ವಿಡ್ತ್ ಏನಿದೆ ಸರ್ ಇದ್ರದ್ದು? ಇದು ಬಂದು 4.6 ಬರುತ್ತೆ. 4.6 ಫೀಟ್. ಹೌದು, 4.6 ಫೀಟ್. ಸರ್, ಉದ್ದ ಬಂದ್ಬಿಟ್ಟು ನಿಮ್ಗೆ 2.4 ಬರುತ್ತೆ ಸರ್. 7.4 ಫೀಟ್ ಉದ್ದ ಇದೆ. ಅಂದ್ರೆ ಏನು ಅಂತಂದ್ರೆ ಟ್ರ್ಯಾಕ್ಟರ್ ಅಲ್ಲಿ ಉದ್ದ ಮ್ಯಾಟರ್ ಆಗಲ್ಲ, ಬಟ್ ಅಗಲ ಮ್ಯಾಟರ್ ಆಗುತ್ತೆ ಅಲ್ವಾ ಸರ್? ಸರ್, ಕಾಕ್ಪಿಟ್ ವ್ಯೂ ನೋಡ್ತೀನಿ ಒಂದ್ಸತಿ. ಸೊ ಇಲ್ಲಿ ನೋಡ್ತಿರೋದು ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಕಾಕ್ಪಿಟ್ ವ್ಯೂ ಒಂದು ಪವರ್ ಸ್ಟೇರಿಂಗ್, ಕಂಪ್ಲೀಟ್ಲಿ ಪವರ್ ಸ್ಟೇರಿಂಗ್. ಸರ್, ಈ ಒಂದು ಡಿಜಿಟಲ್ ಕ್ಲಸ್ಟರ್ ಅಲ್ಲಿ ಎನಲಾಗ್ ಮಾತ್ರ ಇರೋದಾ? ಸರ್, ಇದರಲ್ಲಿ ಡಿಜಿಟಲ್ ಕ್ಲಸ್ಟರ್ ಅಲ್ಲಿ ಮೀಟರ್ ಅವರ್ಸ್ ತೋರಿಸುತ್ತೆ, ನಮಗೆ ಕಿಲೋಮೀಟರ್ ತೋರಿಸಲ್ಲ. ಅವರ್ಸ್ ಲೆಕ್ಕ ಹೋಗುತ್ತೆ, ಗಂಟೆಗೆ ಎಷ್ಟು ಓಡುತ್ತೆ ಅಂತ. ಇವಾಗ ನಾವು ಗಾಡಿ ಏನಾನ ಗೇಮೇ ಹೋಗ್ತೀವಿ ಅಂತಂದ್ರೆ ಇದು ಲೋ ಗೇರ್ ಹಾಕ್ಬಿಟ್ಟು ನೀವು 3rd ಗೇರ್ ಅಲ್ಲಿ ಹಾಕ್ಬಿಟ್ಟು ಮೂವ್ ಮಾಡಿದಾಗ 15 RPM ಇಟ್ಕೊಂಡಾಗ ನಿಮ್ಗೆ ಮೈಲೇಜ್ ಸಿರಸ್ ಅಲ್ಲಿ ಯಾವ್ದೇ ಕಾಂಪಿಟೇಷನ್ ಬಾಳಗದೆ ಬೆಸ್ಟ್ ಇರುತ್ತೆ. ಬೆಸ್ಟ್ ಇನ್ ಕ್ಲಾಸ್.
ಆ ತರ ಅಡ್ವಾಂಟೇಜ್. ಆ ತರ ಅಡ್ವಾಂಟೇಜ್. ಸೊ ಇದು ಬಂದ್ಬಿಟ್ಟು ಏರ್ ಫಿಲ್ಟರ್ ಇಂಟೇಕ್. ಸೊ ಈ ಒಂದು ಇಂಟೇಕ್ ಮೇಲಿರೋ ಅಡ್ವಾಂಟೇಜ್ ಏನ್ ಸರ್? ಇನ್ನೊಂದು ಏನು ಅಂತ ಅಂದ್ರೆ ಗಾಡಿ ಪೂರ್ತಿ ನಿಮ್ಗೆ ನೀರಲ್ಲಿ ಮುಳುಗೋದ್ರುನು ಏರ್ ಇಂಟೇಕರ್ ಮೇಲಿರೋದ್ರಿಂದ ಗಾಡಿ ಆಫ್ ಆಗಲ್ಲ, ಕಂಟಿನ್ಯೂಸ್ ರನ್ ಆಗ್ತಿರುತ್ತೆ. ಓಕೆ. ಇನ್ನೊಂದು ಏನು ಅಂದ್ರೆ ಇದರಲ್ಲಿ ಸೈಲೆನ್ಸರ್ ಬಂದು ಸೈಡ್ ಅಲ್ಲಿ ಬರುತ್ತೆ. ಸೈಡ್ ಅಲ್ಲಿ ಬರುತ್ತಲ್ಲ, ಇಲ್ಲಿದೆ ಟೆಕ್ನಾಲಜಿ. ಓಕೆ. ಸೈಲೆನ್ಸರ್ ಟೂ ಟೈಪ್ ಅಲ್ಲೂ ಕನ್ವರ್ಟ್ ಮಾಡ್ಕೋಬಹುದು. ಓಕೆ. ಮೇಲೆ ಮೇಲೆ ಬೇಕಾದ್ರೂ ಮಾಡ್ಕೋಬಹುದು, ಹಿಂಗೆ ಸ್ಟ್ರೈಟ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಎರಡು ಆಪ್ಷನ್ ಇದೆ ಸರ್. ಈ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಏನಿದೆ ಇದ್ರದ್ದು? ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮ್ಗೆ 33 ಲೀಟರ್ ಬರುತ್ತೆ. 33 ಲೀಟರ್ಸ್ ಫ್ಯೂಲ್ ಟ್ಯಾಂಕ್. ಸೊ ಗೆಳೆಯರೆ ನೋಡ್ತಿರ್ಬೋದು, ಏನು ಅಂತಂದ್ರೆ ಗಾಡೀಲಿ ನೀವು ಏನು ಅಂತಂದ್ರೆ ಚಿಕ್ಕದು, ತುಂಬಾ ಚಿಕ್ಕ ಗಾಡಿ ಅಂತ ಏನು ಅನಿಸ್ತಾ ಇಲ್ಲ. ಏನು ಅಂತಂದ್ರೆ ಮಾಮೂಲಿ ಗಾಡಿನೇ, ಏನೋ ದೊಡ್ಡ ಗಾಡಿ ಅಂತಾನೆ ಅನ್ಸುತ್ತೆ. ಮತ್ತೆ ಏನು ಅಂತಂದ್ರೆ ಕೈ ಹಾಕದಂಗೆ ನೋಡಿ, PTO ಗೇರ್ಸ್ ಎಲ್ಲ ಆರಾಮ ಈಸಿಯಾಗಿ ಸಿಗ್ತಾ ಇದೆ ಕೈಗೆ, ದೂರ ಏನಿಲ್ಲ. ಮತ್ತೆ ಏನು ಅಂತಂದ್ರೆ ತುಂಬಾ ಗಜಿಬಿಜಿ ಆಗಿಲ್ಲ, ಮೆಸ್ಸಿ ಆಗಿಲ್ಲ. ನೋಡಿ, ನಿಮಗೊಂದು ಇಲ್ಲೊಂದು ಅದ್ಭುತವಾದ ಒಂದು ಬಾಕ್ಸ್ ಸಿಗುತ್ತೆ. ನಿಮ್ಮ ಒಂದು ಮೊಬೈಲ್ ಇರ್ಬೋದು, ಏನ್ ಬೇಕಾದ್ರೆ ಇಲ್ಲಿ ಇಟ್ಕೋಬಹುದು. ಸೊ ಚೆನ್ನಾಗಿದೆ, ತಗೊಳ್ಳೋರಿಗೆ. ಮೊಬೈಲ್ ಚಾರ್ಜರ್ ಇದೆ, ಪ್ಲಸ್ ಆಕ್ಸ್ ಕೇಬಲ್ ಇದೆಯಾ ಸರ್? ಇದ್ರಲ್ಲಿ ಬಂದು ನಿಮ್ಗೆ ಮೊಬೈಲ್ ಚಾರ್ಜರ್ ಮತ್ತೆ ಮೊಬೈಲ್ ಹೋಲ್ಡರ್ ಮಾಡ್ಕೋಬಹುದು. ಆ ತರ ಆಪ್ಷನ್ ಇದೆ. ಚಾನಲ್. ಓಕೆ. ಪರ್ಟಿಕ್ಯುಲರ್ ಟ್ರ್ಯಾಕ್ಟರ್ಗೆ ಏನೆಲ್ಲ ಆಕ್ಸೆಸರಿ ಹಾಕಬಹುದು ಸರ್? ಇದಕ್ ಬಂದು ನಿಮ್ಗೆ ಉಕ್ಕು ಹಾಕೋಬಹುದು, ಟಾಪರ್ ರಾಡ್ ಹಾಕೋಬಹುದು. ಉಕ್ಕು ಟಾಪರ್ ರಾಡ್. ಹೌದು. ಬಂಪರ್ ನಿಮ್ಗೆ ಹಾಕಿಸ್ಕೋಬಹುದು, ಬಟ್ ಏನಂದ್ರೆ ಅಡಿಕೆ ತೋಟದಲ್ಲಿ ಬೇಡ, ಅಡಿಕೆ ತೋಟ ಪರ್ಪಸ್ ಇರೋದ್ರಿಂದ ಬಂಪರ್ ಅವಶ್ಯಕತೆ ಇಲ್ಲ. ಅಂತಂದ್ರೆ ನಿಮ್ಗೆ ಗಿಡಕ್ಕೆ ಟಚ್ ಆಗೋದಿಲ್ಲ, ಆರಾಮಾಗಿ ಸೇಫ್ ಇರುತ್ತೆ. ಸರ್ ಟಾಪ್ ಹಾಕೋಬಹುದು, ಬಟ್ ಏನು ಅಂತಂದ್ರೆ ಅಪ್ಲಿಕೇಶನ್ ಹೊರಗಡೆ ಮಾತ್ರ ಓಡಿಸಂಗಿದ್ರೆ ಟಾಪ್ ಹಾಕೋಬಹುದಲ್ವಾ ಸರ್? ಮತ್ತೆ ಏನು ಅಂತಂದ್ರೆ ದ್ರಾಕ್ಷಿ ಎಲ್ಲ ಬೆಳೆಯೋರಿಗೆಲ್ಲ ಟಾಪ್ ಹಾಕಕ್ಕೆಲ್ಲ ಆಗಲ್ಲ. ಬಟ್ ಇದ್ರಲ್ಲಿ ಏನು ಅಂತಂದ್ರೆ ಕೆಲಸ ಆಗುತ್ತೆ. ಓಕೆ ಸರ್, ಇವಾಗ ಈ ಒಂದು ಟ್ರ್ಯಾಕ್ಟರ್ಗೆ ಏನ್ ಪ್ರೈಸ್ ಇದೆ ಸರ್? ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 580 ಹೇಳ್ತಿದ್ದಾರೆ. ನಾನು ಅದಕ್ಕಿಂತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಪ್ರೈಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಏನು ಅಂತಂದ್ರೆ ಗೆಳೆಯರೆ, ಈ ಒಂದು ಪರ್ಟಿಕ್ಯುಲರ್ ಟ್ರ್ಯಾಕ್ಟರ್ಗೆ ಈ ಸಮಯದಲ್ಲಿ 5,80,000 ಇದೆ ಬರೀ ಇಂಜಿನ್ಗೆ ಮಾತ್ರ. ಹೌದು. ಇನ್ಶೂರೆನ್ಸ್ ಅಂದ್ರೆ ಆನ್ ರೋಡ್ ಹೇಳ್ತಿರೋದು 5,80,000 ಇದೆ. ನೋಡಿ, ಈ ಒಂದು ಪ್ರೈಸ್ ಬಂದು ಸಮಯಕ್ಕೆ ತಕ್ಕಂತೆ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ನೀವೇನು ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸರ್ದು ನಂಬರ್ ಹಾಕಿರ್ತೀನಿ, ನೀವು ಆಫೀಸ್ ಅವರ್ಸ್ ಅಲ್ಲಿ ಕಾಲ್ ಮಾಡಿ ಮಾತಾಡಿ, ನಿಮಗೆ ಬೇಕಾದ ಮಾಹಿತಿ ಕೊಡ್ತಾರೆ. ಪ್ಲಸ್ ಪ್ರೆಸೆಂಟ್ ನೀವು ವಿಡಿಯೋ ನೋಡ್ತಿರೋದು ಪ್ರೆಸೆಂಟ್ ಪ್ರೈಸ್ ಏನಿದೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ಸರ್, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನಿಮಗೆ ಫೋನ್ ಮಾಡಿದ್ರೆ ಏನು ಆಫರ್ ಕೊಡ್ತೀರಾ ಸರ್? ಅದಕ್ಕಿಂತ ನಾವೇನೋ ಟ್ಯಾಕ್ಟ್ರಿ ಸೇಲ್ ಮಾಡ್ಬೇಕಾದ್ರೆ ಕೊಡ್ತೀವಿ, ಅದಕ್ಕಿಂತ ಬೆಸ್ಟ್ ಪ್ರೈಸ್ ಕೊಡ್ತೀರಾ? ಹೌದು. ಆಕ್ಸೆಸರಿ ಏನ್ ಕೊಡ್ತೀರಾ ಸರ್? ಉಕ್ಕು ಮತ್ತೆ ಡಾಬರ್ ರಾಡ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ಇದು ಏನು ಅಂತಂದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಇದ್ರದ್ದು ಫಿನಾನ್ಸ್ ಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಸರ್? ಇದಕ್ಕೆ ಫೈನಾನ್ಸ್ ಬೇಕು ಅಂದ್ರೆ ಜಸ್ಟ್ ಒಂದು ಪಾನ್, ಆಧಾರ್ ಕೊಟ್ರೆ ನಿಮ್ ಸಿಬಿಲ್ ಚೆಕ್ ಮಾಡ್ತೀವಿ. ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಸಿಂಗಲ್ ಅಪ್ಲಿಕೆಂಟ್ ಅಲ್ಲೂ ಮಾಡ್ಕೊಡ್ತೀವಿ, ಕೋ ಅಪ್ಲಿಕೆಂಟ್ ಮಾಡ್ಕೊಡಿ, ಎಲ್ಲ ಮಾಡ್ಕೊಡ್ತೀವಿ. ಆ ತರ ಆಪ್ಷನ್ ಇದೆ. 1 ವಾರದಲ್ಲಿ ಗಾಡಿ ಕೊಡ್ತೀರಾ? ಹೌದು, ಖಂಡಿತ. ಅಂದ್ರೆ ಅರ್ಥ ಏನು ಅಂತಂದ್ರೆ ನಿಮ್ಮ ಒಂದು ಸಿಬಿಲ್ ಅಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು. ಏನು ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಯಾವುದೇ ಒಂದು ಗೊಂದಲ ಇಲ್ಲದೆ ಫೈಲ್ ಪಾಸ್ ಆಯ್ತು ಅಂದ್ರೆ 1 ವೀಕ್ ಒಳಗಡೆ ಗಾಡಿ ಕೊಡ್ತಾರೆ. ಒಂದು 2-3 ಡೇಸ್ ಎಲ್ಲ ಗಾಡಿ ಇಸ್ಕೊಳ್ತಾರೆ. ಬಟ್ ನೆಕ್ ಟು ನೆಕ್ ಟೈಮ್ ಹೇಳಕ್ಕಾಗಲ್ಲ, ಅದಕ್ಕೆ 1 ವಾರ ಟೈಮ್. ಹೌದು. ಸರಿ, ಗೆಳೆಯರೆ, ಇದು ಬಂದು ಮಹೇಂದ್ರ 265 ಗಾಡಿ ಏನಿದೆ, ಆರ್ಚಿಡ್ ಗಾಡಿ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ಸೊ ನನ್ನ ವಿಡಿಯೋದಿಂದ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲಸ್ ಆಫರ್ ಕೂಡ ಇದೆ. ಇದೇನು ಅಂತಂದ್ರೆ ಶೋರೂಮ್ ಬಂದಿರೋದು ನೆಲಮಂಗಲದಲ್ಲಿ. ನೀವು ಫೋನ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ, ಪ್ಲಸ್ ಆಫರ್ ಏನಿದೆ ಅಂತಲೂ ತಿಳ್ಕೊಳ್ಳಿ. ಸೊ ಇದಿಷ್ಟು ಹೇಳ್ತಾ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.